ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪ್ರಥಮವಾಗಿ ನಮಸ್ಕಾರಗಳು. ಈಗಾಗಲೇ ಕನ್ನಡ PUC ಪ್ರಥಮ ವರ್ಷದ ಕನ್ನಡ ಪಠ್ಯಪುಸ್ತಕದಲ್ಲಿ ಮುಖ್ಯವಾಗಿ 3 ವಿಭಾಗಗಳಾಗಿ ಅಭ್ಯಾಸವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕಾವ್ಯ ಭಾಗ, 2ನೇದು ಗದ್ಯ ಭಾಗ ಹಾಗೂ 3ನೇದು ನಾಟಕೀಯ ಭಾಗ. ಹಾಗಾದರೆ ಕಳೆದ ತರಗತಿಯಲ್ಲಿ ನಾವುಗಳು ಕಾವ್ಯ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಒಟ್ಟು 15 ಕಾವ್ಯಗಳ ಪರಿಚಯವನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಗದ್ಯ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಒಟ್ಟು 9 ಗದ್ಯ ಪಾಠಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿಯಾಗಿ ನಾಟಕೀಯ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಬೋಳೆಶಂಕರ ಎಂಬ ನಾಟಕೀಯ ಪಾಠವನ್ನು ಕೂಡ ಪರಿಚಯವನ್ನು ಮಾಡಿಕೊಂಡಿದ್ದೇವೆ. ಹಾಗಾದರೆ ವಿದ್ಯಾರ್ಥಿಗಳೇ, ಇವತ್ತು ಗದ್ಯ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಮೊದಲನೇ ಗದ್ಯ ಪಾಠ ಗಾಂಧಿ ಎಂಬ ಗದ್ಯ ಪಾಠವನ್ನು ಅಭ್ಯಸಿಸಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಮುಖ್ಯವಾಗಿ ಈ ಗಾಂಧಿ ಎಂಬ ಗದ್ಯ ಪಾಠವನ್ನು ಪ್ರಸ್ತುತಪಡಿಸಿರ್ತಕ್ಕಂಥವರು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ. ಹಾಗಾದರೆ ಮೊದಲಿಗೆ ಈ ಗಾಂಧಿ ಎಂಬ ಗದ್ಯ ಪಾಠವನ್ನು ಬರೆದಿರ್ತಕ್ಕಂಥ ಲೇಖಕರ ಬಗ್ಗೆ ಒಂದು ಸ್ವಲ್ಪ ಅವರ ಚಿಕ್ಕ ಪರಿಚಯವನ್ನು ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ. ಮುಖ್ಯವಾಗಿ ಇವರು 1938ರಿಂದ ಹಿಡಿದು 1999ರವರೆಗೆ ತಮ್ಮ ಜೀವಿತದ ಅವಧಿಯನ್ನು ಹೊಂದಿದ್ರು. ಒಂದು ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಇವರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಬೆಸಗರಹಳ್ಳಿ ಎಂಬ ಚಿಕ್ಕ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿದ್ದಾರೆ. ವೃತ್ತಿಯಲ್ಲಿ ವೈದ್ಯ ಸೇವೆಯನ್ನು ಮಾಡಿರ್ತಕ್ಕಂಥವರು ಇವರು ಬಂಡಾಯ ಸಾಹಿತ್ಯದ ಪ್ರಮುಖ ಲೇಖಕರು ಎನಿಸಿಕೊಂಡಿದ್ದಾರೆ. ಹಳ್ಳಿಯ ಬಡಜನರ ಒಂದು ಮುಗ್ಧತೆ, ಅವರಲ್ಲಿರುವಂತಹ ಒಂದು ಅಸಹಾಯಕತೆ, ಅವರಲ್ಲಿ ಅಡಗಿರ್ತಕ್ಕಂಥ ಒಂದು ನೋವುಗಳು, ನಲಿವುಗಳನ್ನ ಅತ್ಯಂತ ಹತ್ತಿರದಿಂದ ಗಮನಿಸಿರ್ತಕ್ಕಂಥವರು ಈ ಲೇಖಕರು. ಜೀವನವನ್ನ ಬಲು ಪ್ರೀತಿಯಿಂದ ತಮ್ಮ ಕಥೆಗಳಲ್ಲಿ ಚಿತ್ರಿಸಿರ್ತಕ್ಕಂಥದ್ದನ್ನ ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಪ್ರಸ್ತುತ ಈ ಒಂದು ಗಾಂಧಿ ಎಂಬ ಕಥೆಯನ್ನ ಕನಜ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ ಎಂಬುದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಜೊತೆಗೆ ಈ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಸಾಕಷ್ಟು ಒಂದು ಲೇಖನಗಳನ್ನು ಕೂಡ ಬರೆಯುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನೆಲದ ಒಡಲು, ಗರ್ಜನೆ, ನೆಲದ ಸಿರಿ, ಹರಕೆಯ ಹಣ, ಒಂದು ಹುಡುಗನಿಗೆ ಬಿದ್ದ ಕನಸು ಹಾಗೂ ಕೊಳಲು ಮತ್ತು ಖಡ್ಗ ಇವರು ಬರೆದಿರುವಂತಹ ಕಥಾ ಸಂಕಲನಗಳು. ತೋಳಗಳ ನಡುವೆ ಎಂಬ ಒಂದು ಚಿಕ್ಕ ಕಾದಂಬರಿಯನ್ನು ಕೂಡ ನೋಡ್ತಾ ಇದ್ದೀವಿ. ಗರ್ಜನೆ ಎಂಬ ಕಥಾ ಸಂಕಲನಕ್ಕೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ದೊರಕಿದೆ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡ್ಬೋದು. ಸೊ ಇಷ್ಟೇನಪ್ಪ ಅಂತಂದರೆ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರ ಒಂದು ಚಿಕ್ಕ ಪರಿಚಯ, ಅವರ ಜೀವಿತದ ಅವಧಿ, ಅವರ ಹುಟ್ಟಿ ಬೆಳೆದಿರ್ತಕ್ಕಂಥ ಸ್ಥಳ ಹಾಗೂ ಅವರು ತಮ್ಮ ಕಥೆಗಳಲ್ಲಿ ನಿರೂಪಿಸಿರುವಂತಹ ಒಂದು ಚಿತ್ರಣ ಮತ್ತು ಅವರು ಬರೆದಿರುವಂತಹ ವಿವಿಧ ಸಾಹಿತ್ಯದ ಬಗ್ಗೆ ಇಲ್ಲೇ ಅವರ ಪರಿಚಯದಲ್ಲಿ ನೋಡಿಕೊಂಡಿದ್ದೇವೆ. ಹಾಗಾದರೆ ಈ ಗಾಂಧಿ ಎಂಬ ಗದ್ಯ ಪಾಠದಲ್ಲಿ ನಾವೆಲ್ಲ ತಿಳ್ಕೊಳ್ಳಿಕ್ಕೆ ಹೋಗುವಂತಹ ವಿಷಯ ಏನಪ್ಪ ಅಂತಂದರೆ, ಬಡ ಕುಟುಂಬದ ಒಬ್ಬ ರೋಗಿಷ್ಠ, ಅತ್ಯಂತ ಬಡತನ ಕುಟುಂಬದಲ್ಲಿ ಬದುಕಿರ್ತಕ್ಕಂಥ ಒಬ್ಬ ರೋಗಿಷ್ಠ ಹುಡುಗ, ಆತನಿಗೆ ದಾರುಣ ಸ್ಥಿತಿಯ ಮೇಲೆ, ಅಂದರೆ ಆತನು ಆ ಬಡತನದ ಪರಿಸ್ಥಿತಿಯಲ್ಲಿ ಆ ರೋಗಿಷ್ಠನಿಗೆ, ಆ ರೋಗಿಷ್ಠ ಬಾಲಕನಿಗೆ ಎಂತಹ ಭಯಂಕರವಾಗಿರ್ತಕ್ಕಂಥ ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸುವಂತಹ ಸನ್ನಿವೇಶ ನಿರ್ಮಾಣವಾಗ್ತಾ ಇದೆ ಅಂತಕ್ಕಂಥದ್ದು ಈ ವಿಷಯದ ಮೇಲೆ ಬೆಳಕನ್ನು ಚೆಲ್ತಾ ಇದೆ.
ಬಡವರಿಗೆ ಸರಿಯಾಗಿ ಸಿಗದ ವೈದ್ಯಕೀಯ ಸೌಲಭ್ಯಗಳು. ಇವರು ಕೂಡ ಒಬ್ಬರು ವೈದ್ಯರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದಕ್ಕಾಗಿ ಒಬ್ಬ ಬಡತನದ ಬೇಗೆಯಲ್ಲಿ ಬದುಕಿರ್ತಕ್ಕಂಥ ಒಬ್ಬ ಬಾಲಕನಿಗೆ ಸರಿಯಾಗಿ ಸಿಗದೇ ಇರತಕ್ಕಂಥ ಒಂದು ವೈದ್ಯಕೀಯ ಸೌಲಭ್ಯ ಹೇಗಿರುತ್ತದೆ ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಜೊತೆಗೆ ಆ ವೈದ್ಯಕೀಯ ಸೌಲಭ್ಯಗಳನ್ನು ಪಡೆದುಕೊಳ್ಳುವಲ್ಲಿ ಆ ಬಡವರು ಪಡುವಂತಹ ಒಂದು ಪರಿಪಾಟಲ ಅಥವಾ ಕಷ್ಟಗಳು, ತೊಂದರೆಗಳು ಯಾವುವು ಅಂತಕ್ಕಂಥದ್ದು ಈ ಕಥೆಯಲ್ಲಿ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಕಥೆಯ ಮುಖಾಂತರವಾಗಿ ಬಡತನದಲ್ಲಿರುವಂತಹ ರೋಗಿಷ್ಠ ಹುಡುಗ ಸರಿಯಾಗಿ ವೈದ್ಯಕೀಯ ಸೌಲಭ್ಯ ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ತನ್ನ ಪ್ರಾಣವನ್ನು ಹೇಗೆ ಕಳೆದುಕೊಂಡ ಅಂತಕ್ಕಂಥದ್ದನ್ನು ಕುರಿತು ಬಹಳ ಸೊಗಸಾದ ರೀತಿಯಲ್ಲಿ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಈ ಒಂದು ಕಥಾಪಾಠದಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಈಗ ಪಾಠದ ಕಡೆ ಹೋಗೋಣ. ಮುಖ್ಯವಾಗಿ ಪಾಠದ ಪರಿಚಯದಲ್ಲಿ ಹೇಳ್ತಾ ಇದ್ದಾರೆ. ಗದ್ಯ ಪಾಠ ಒಂದು ಗಾಂಧಿ. ಇವತ್ತು ಗಾಂಧಿ ಅಂದ ಕೂಡಲೇ ನಮಗೆಲ್ಲ ನೆನಪಿಗೆ ಬರುವುದು ಭಾರತ ದೇಶದ ಸ್ವತಂತ್ರ ಸಂದರ್ಭದಲ್ಲೇ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು, ಚಳುವಳಿಗಳನ್ನ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ಆ ಮಹಾತ್ಮ ಗಾಂಧೀಜಿಯವರು ಅವರ ನೆನಪು ನಮಗೆ ಬರ್ತಿರಬಹುದು. ಆದರೆ ಈ ಒಂದು ಗದ್ಯ ಪಾಠದಲ್ಲಿ ನಾವೆಲ್ಲ ಅಭ್ಯಾಸವನ್ನು ಮಾಡಲಿಕ್ಕೆ ಹೋಗ್ತಿರ್ತಕ್ಕಂಥದ್ದು ಆ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಅಲ್ಲ. ಒಬ್ಬ ಚಿಕ್ಕ ಬಾಲಕ, ರೋಗಿಷ್ಠ ಬಾಲಕ, ಆತನ ಹೆಸರು ಗಾಂಧಿ ಅಂತಕ್ಕಂಥದ್ದು. ಅವನ ಬಗ್ಗೆ ಆ ರೋಗಿಷ್ಠನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ವೈದ್ಯಕೀಯ ಚಿಕಿತ್ಸೆಯನ್ನು ಪಡ್ಕೊಳ್ಳಿಕ್ಕೆ ಎಷ್ಟೆಲ್ಲ ಸಮಸ್ಯೆಗಳನ್ನ ಅನುಭವಿಸುವಂತಹ ಪರಿಸ್ಥಿತಿ ಆತನಿಗೆ ನಿರ್ಮಾಣವಾಗುತ್ತದೆ ಅಂತಕ್ಕಂಥದ್ದನ್ನು ಕುರಿತು ಈ ಒಂದು ಗದ್ಯ ಪಾಠದಲ್ಲಿ ಅಭ್ಯಾಸವನ್ನು ಮಾಡುವುದಿದೆ. ಹಾಗಾದರೆ ಗಾಂಧೀಜಿ ಹೆಸರನ್ನು ನಾವಿಂದು ಅಪಮೌಲ್ಯಗೊಳಿಸಿಕೊಂಡಿದ್ದೇವೆ. ಬದುಕಿನ ಮೌಲ್ಯಗಳಿಗೆ, ಉತ್ತಮ ಆದರ್ಶಕ್ಕೆ ಪ್ರತಿರೂಪವಾಗಿರ್ತಕ್ಕಂಥ ಗಾಂಧೀಜಿಯವರನ್ನು ನಮ್ಮ ದೇಶದ ಜನ ಇಂದು ಅಸಡ್ಡೆಯಿಂದ ಕಾಣತೊಡಗ್ತಾ ಇದ್ದಾರೆ. ದೇಶದಗೋಸ್ಕರವಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟು ಹಲವಾರು ಉಪವಾಸ ಸತ್ಯಾಗ್ರಹಗಳಿಂದ, ಚಳುವಳಿಗಳಿಂದ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡುವುದರಲ್ಲಿ ಅತ್ಯಂತ ಪ್ರಮುಖರಲ್ಲಿ ಒಬ್ಬರು ಎನಿಸಿಕೊಂಡಿರ್ತಕ್ಕಂಥ ಈ ಒಬ್ಬ ಮಹಾತ್ಮ ಗಾಂಧೀಜಿ ಅವರ ಆದರ್ಶಕ್ಕೆ ಪ್ರತಿರೂಪವಾಗಿರ್ತಕ್ಕಂಥದ್ದಕ್ಕೆ ಇವತ್ತು ನಮ್ಮ ದೇಶ ಅಸಡ್ಡೆಯಿಂದ ಅವರನ್ನು ಕಾಣುವಂತಹ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಗಾಂಧಿ ಹೆಸರಿಗೆ, ಅವರ ಸರಳ ಬದುಕಿಗೆ, ಉನ್ನತ ಆದರ್ಶಗಳಿಗೆ ಆಗಿರುವಂತಹ ಒಂದು ಅವ್ಯವಸ್ಥೆ ಇವತ್ತು ಭಾರತದಲ್ಲಿ ಕಾಣುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಕ್ಕಂಥದ್ದನ್ನು ಪಾಠದ ಪ್ರಸ್ತುತದಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಇವಾಗ ಗದ್ಯ ಪಾಠದ ಕಡೆ ಹೋಗೋಣ. ಮುಖ್ಯವಾಗಿ ಒಂದು ದಿನ ಆ ಬಳ್ಳಕೆರೆ ಎಂಬ ಹಳ್ಳಿಯಿಂದ ಹೊತ್ತು ಮೂಡುವುದಕ್ಕೆ ಮುಂಚೆ ಬಂದು ಆಸ್ಪತ್ರೆಯಲ್ಲಿ ಕಾಯುತ್ತಿದ್ದ ಒಬ್ಬ ಹೆಂಗಸು ಮತ್ತು ಸುಮಾರು 15 ವರ್ಷದ ಹುಡುಗ ಬಹಳ ಹೊತ್ತಿನವರೆಗೂ ಯಾರ ಗಮನಕ್ಕೂ ಬರದೆಯೇ ಬಿದ್ದಿದ್ದರು. ಹಾಗಾದರೆ ಒಂದು ದಿನ ಏನಾಗಿತ್ತು ಎಂದರೆ, ಬಳ್ಳಕೆರೆ ಎಂಬ ಹಳ್ಳಿಯಿಂದ ಕೇಳಬಹುದು ಪರೀಕ್ಷೆಯಲ್ಲಿ ಪ್ರಶ್ನೆ, ಆ 14 ವರ್ಷದ ಬಾಲಕ ಮತ್ತು ಅವನ ತಾಯಿ ಯಾವ ಗ್ರಾಮದಿಂದ ಆಸ್ಪತ್ರೆಗೆ ಬಂದಿದ್ರು ಎಂಬ ಪ್ರಶ್ನೆಯನ್ನು ಕೇಳಬಹುದು. ಅದಕ್ಕಾಗಿ ವಿದ್ಯಾರ್ಥಿಗಳೇ, ನಮಗೆಲ್ಲ ಗೊತ್ತಿರಬೇಕು, ಆ 14 ವರ್ಷದ ಹುಡುಗ ಮತ್ತು ಒಬ್ಬ ಹೆಂಗಸು ಎಲ್ಲಿಂದ ಬಂದಿದ್ರು ಎಂದರೆ ಬಳ್ಳಕೆರೆ ಎಂಬ ಹಳ್ಳಿಯಿಂದ. ಯಾವಾಗ? ಹೊತ್ತು ಮೂಡುವುದಕ್ಕೆ. ಹೊತ್ತು ಮೂಡುವುದು ಅಂದರೆ ಸೂರ್ಯೋದಯವಾಗುವಕ್ಕಿಂತ ಮುಂಚೆಯಲ್ಲಿ ಆಸ್ಪತ್ರೆಯಲ್ಲಿ ಕಾಯುತ್ತಿದ್ದ ಒಬ್ಬ ಹೆಂಗಸು ಮತ್ತು ಸುಮಾರು 15 ವರ್ಷದ ಹುಡುಗ ಬಹಳಷ್ಟು ಹೊತ್ತಿನವರೆಗೂ, ಹೊತ್ತು ಅಂದರೆ ಸಮಯ, ಬಹಳಷ್ಟು ಸಮಯದವರೆಗೂ ಯಾರ ಗಮನಕ್ಕೂ ಕೂಡ ಬಾರದೆ ಇರುವಂಥ ರೀತಿಯಲ್ಲಿ ಬಂದು ಆಸ್ಪತ್ರೆಯಲ್ಲಿ ಕಾಯ್ತಾ ಇದ್ದಾರೆ.
ಆ ಹೆಂಗಸು, ಆ ಹುಡುಗನ ತಾಯಿ ಸುಮಾರು 40ರ ಪ್ರಾಯ ಎಂದರೆ ವಯಸ್ಸು. ಹಾಗಾದರೆ ಆ 15 ವರ್ಷದ ಹುಡುಗನ ತಾಯಿಯ ವಯಸ್ಸು ಎಷ್ಟಿತ್ತೆಂದರೆ 40ರ ಪ್ರಾಯ ಇತ್ತು. ಹುಡುಗ ವರಾಂಡದಲ್ಲಿ ಕಂಬಕ್ಕೆ ಒರಗಿ ಆಸ್ಪತ್ರೆಗೆ ಬಂದು ಹೋಗುವವರನ್ನ ಯಾವ ಕುತೂಹಲವೂ ಇಲ್ಲದೆ ನೋಡುತ್ತಾ ಕುಳಿತಿದ್ದ. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಆ 15 ವರ್ಷದ ಹುಡುಗ ವರಾಂಡ ಅಂದರೆ ಆ ಆಸ್ಪತ್ರೆಯ ಅಂಗಳ, ಆ ಆಸ್ಪತ್ರೆಯ ಹೊರಗಿನ ಭಾಗ, ಆ ವರಾಂಡದಲ್ಲಿ ಕಂಬಕ್ಕೆ ಒರಗಿ ಆಸ್ಪತ್ರೆಗೆ ಬಂದು ಹೋಗುವವರನ್ನ ಯಾವ ಕುತೂಹಲವೂ ಇಲ್ಲದೆ ಸಹಜವಾಗಿ ಬರುವವರನ್ನ ಹೋಗುವವರನ್ನ ನೋಡುತ್ತಲೇ ಕುಳಿತು ಬಿಟ್ಟಿದ್ದ. ಅವನಿಗೆ 15 ವರ್ಷಕ್ಕೆ ಪ್ರಪಂಚದ ಮೇಲೆ ಒಂದು ಬಗೆಯ ಜಿಗುಪ್ಸೆ ಮೂಡಿ ನಿಂತಿತ್ತು. ಹಾಗಾದರೆ ಆ ಬಾಲಕನಲ್ಲಿ ಇಷ್ಟೊಂದು ಅನಾರೋಗ್ಯವೆಂದರೆ ತನ್ನ 15ನೇ ವರ್ಷಕ್ಕೆ ಈ ಪ್ರಪಂಚದ ಮೇಲೆ ಒಂದು ರೀತಿಯ ಜಿಗುಪ್ಸೆ, ಅಂದರೆ ಒಳ್ಳೆಯ ಮನಸ್ಸು ಇಲ್ಲದಿರ್ತಕ್ಕಂಥದ್ದು, ನಿರಾಸೆ, ಈ ಬದುಕಿನ ಮೇಲೆ ನಿರಾಸೆ ಆತನಲ್ಲಿ ಮೂಡಿ ನಿಂತಿತ್ತು ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಕುಳಿತು ಸಾಕಾಗಿ ಅವನ ಪಕ್ಕದಲ್ಲಿಯೇ ನಿಂತಿದ್ದ ತನ್ನ ಅವ್ವನ ಸೀರೆಯನ್ನ ಬಲವಾಗಿ ಎಳೆದು ಹೇಳ್ತಾ ಇದ್ದಾನೆ. ಹಾಗಾದರೆ 15ನೇ ವರ್ಷಕ್ಕೆ ಆ ಬಾಲಕನಿಗೆ ಬದುಕಿನ ಮೇಲೆ ಒಂದು ಜಿಗುಪ್ಸೆ ಮೂಡ್ತಾ ಇದೆ, ಬದುಕಿನ ಮೇಲೆ ಒಂದು ನಿರಾಸೆ ಮೂಡ್ತಾ ಇದೆ. ಆ ಸಂದರ್ಭದಲ್ಲಿ ಅವನ ಪಕ್ಕದಲ್ಲಿ ನಿಂತಿದ್ದ ತನ್ನ ತಾಯಿಯ ಅವ್ವನ ಸೀರೆಯನ್ನ ಬಲವಾಗಿ ಜೋರಾಗಿ ಎಳೆದು ಹೇಳ್ತಾ ಇದ್ದಾನೆ, ಅವ್ವ, ಬಿಸಿಲು ಜಾಸ್ತಿ ಆಯ್ತಾ ಇದೆ, ನಡಿ ಊರಿಗೆ ಹೋಗುವ. ಹಾಗಾದ್ರೆ ಬಾಲಕ ಹೇಳ್ತಾ ಇದ್ದಾನೆ, ಅವ್ವ, ಬಹಳ ಹೊತ್ತಿನಿಂದ ಕಾಯ್ತಾ ಇದ್ದೇವೆ, ಬಿಸಿಲು ಜಾಸ್ತಿ ಆಗ್ತಾ ಇದೆ, ನಡಿ ಊರಿಗೆ ಹೋಗೋಣವಾ. ಯಾವ ಸಂದರ್ಭದಲ್ಲಿ ಆ ತಾಯಿ ಮತ್ತು ಈ ಹುಡುಗನ ಕಡೆ ಯಾರೂ ಕೂಡ ಗಮನವನ್ನು ಹರಿಸದೇ ಇರತಕ್ಕಂಥ ಸಂದರ್ಭದಲ್ಲಿ, ಯಾರೂ ಕೂಡ ಇವರು ಏಕೆ ಬಂದಿರಬಹುದು ಎಂಬ ವಿಚಾರವನ್ನು ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಆತನಿಗೆ ಮನಸ್ಸಿನಲ್ಲಿ ನೋವು ಉಂಟಾಗಿ ಆ ಮಗು ಹೇಳ್ತಾ ಇದೆ, ಆ ಹುಡುಗ ಹೇಳ್ತಾ ಇದ್ದಾನೆ, ಅವ ಬಿಸಿಲು ಜಾಸ್ತಿ ಆಗ್ತಾ ಇದೆ, ನಡಿ ಊರಿಗೆ ಹೋಗುವ. ಆ ಸಂದರ್ಭದಲ್ಲಿ ಅವನ ಅವ್ವ ತಾಯಿ ಹೇಳ್ತಾ ಇದ್ದಾಳೆ, ಓಸಿ ಸುಮ್ಕಿರು, ಬಂದು ತೋರಿಸ್ಕೊಂಡೇ ಹೋಗುವ. ಓಸಿ ಅಂದರೆ ಸ್ವಲ್ಪ ಅಂತಕ್ಕಂಥದ್ದು, ಸ್ವಲ್ಪ ಸುಮ್ಮನಿರು, ಬಂದು ಈಗಾಗಲೇ ಬಂದು ಬಿಟ್ಟಿದ್ದೇವೆ, ತೋರಿಸ್ಕೊಂಡೇ ಹೋಗುವ ಅಂತಕ್ಕಂಥದ್ದು ಆ ತಾಯಿ ಮಗನಿಗೆ ಹೇಳ್ತಾ ಇದ್ದಾಳೆ. ಹೊತ್ತೋಡೋಕ್ಕೆ ಮುಂಚೆ ಬಂದೋ ನಾವು, ಇಲ್ಲಿ ನಿನ್ನ ರಾಘವ ಯಾರು ಕೇಳರು? ಆ ಸಂದರ್ಭದಲ್ಲಿ ಮಗು ಹೇಳ್ತಾ ಇದ್ದಾನೆ, ಹೊತ್ತೋಡೋಕೆ ಯಾರೂ ಕೂಡ ಬರದೇ ಇರುವಂತಹ ಸಮಯದಲ್ಲಿ ಎಲ್ಲರಿಗಿಂತ ಪ್ರಥಮವಾಗಿ ಹೊತ್ತು ಮೂಡುವಕ್ಕಿಂತ ಮುಂಚೆ ನಾವುಗಳು ಇಲ್ಲಿ ಬಂದು ಕಾಯ್ತಾ ಇದ್ದೇವೆ. ಆದರೆ ಯಾರೂ ಕೂಡ ನಮ್ಮ ಕಡೆ ಗಮನವನ್ನು ಹರಿಸ್ತಾ ಇಲ್ಲ. ಅದಕ್ಕಾಗಿ ಇಲ್ಲಿ ನಿನ್ನ ರಾಘವ, ಆದರೆ ನಿನ್ನ ನಾವು ಪಡ್ತಿರ್ತಕ್ಕಂಥ ಒಂದು ತೊಂದರೆಗಳನ್ನ ಯಾರು ಕೂಡ ಕೇಳಾರು ಅಂತಕ್ಕಂಥ ಮಾತನ್ನ ಇಲ್ಲಿ ಆ ಹುಡುಗ ಹೇಳ್ತಾ ಇದ್ದಾನೆ. ತನ್ನನ್ನು ಹೆತ್ತವಳು ಮೌನವಾಗಿ ಅವಮಾನವನ್ನು ಸಹಿಸಿಕೊಂಡು ನಿಂತಿರುವುದನ್ನು ಕಂಡು ಹುಡುಗ ಹೇಳಿದ. ಮತ್ತೆ ಅವನ ಮಾತುಗಳನ್ನ, ಆ ಮಗನ ಮಾತುಗಳನ್ನ, ಹುಡುಗನ ಮಾತುಗಳನ್ನ ಕೇಳಿರ್ತಕ್ಕಂಥ ತಾಯಿ ಹೆತ್ತವಳು ಮೌನವಾಗಿ ಆ ಬಾಲಕನನ್ನು ನೋಡ್ತಾ ಇದ್ದಾಳೆ. ಆ ಸಂದರ್ಭದಲ್ಲಿ ಆ ತಾಯಿ ಅವಮಾನವನ್ನು ಸಹಿಸಿಕೊಂಡು ನಿಂತಿರುವುದನ್ನು ಕಂಡು ಆ ಬಾಲಕ ಹೇಳ್ತಾ ಇದ್ದಾನೆ, ನಾನು ಇದ್ದರೆಷ್ಟು ಸತ್ತರೆಷ್ಟು, ನಡೆಯುವ ಹೋಗುವ ಊರಿಗೆ,
ಆ ಸಂದರ್ಭದಲ್ಲಿ ಆ ಬಾಲಕ ಹೇಳ್ತಾ ಇದ್ದಾನೆ, ಈ ಎಲ್ಲ ವ್ಯವಸ್ಥೆಯನ್ನು ಕಂಡು ಆ ಮಗು ಹೇಳ್ತಾ ಇದೆ, ನಾನಿದ್ದರೆಷ್ಟು ಆ ತಾಯಿ ಪಡುವಂಥ ಒಂದು ನೋವಾಗಿರ್ಬೋದು, ಆ ತಾಯಿ ಪಡುವಂಥ ಒಂದು ಅವಮಾನ ಆಗಿರ್ಬೋದು, ಇದೆಲ್ಲವನ್ನ ಸಹಿಸಿಕೊಳ್ಳುವಂಥ ಪರಿಸ್ಥಿತಿಯಿಂದ ಆ ಮಗು ತನ್ನ ತಾಯಿಯ ಕಡೆ ನೋಡಿ ಹೇಳ್ತಾ ಇದ್ದಾನೆ, ನಾನು ಇದ್ದರಷ್ಟು ಸತ್ತರಷ್ಟು ನಡೆಯವ್ವ ಹೋಗುವ ಊರಿಗೆ ಎಂಬ ಮಾತನ್ನು ಹೇಳ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ತಾಯಿ ಹೇಳ್ತಾ ಇದ್ದಾಳೆ, 3 ಹೊತ್ತು ಸಾಯ್ತೀನಿ, ಇದೇ ನಿನ್ನ ನಾಲಿಗೆ ಮೇಲೆ. ಹಾಗಾದರೆ ಆ ಮಗನ ಮಾತನ್ನು ಕೇಳಿ ತಾಯಿ ಹೇಳ್ತಾ ಇದ್ದಾಳೆ, 3 ಹೊತ್ತು ಅಂದರೆ ಸದಾಕಾಲ ಸಾಯ್ತೀನಿ ಇದೇ ನಿನ್ನ ನಾಲಿಗೆಯ ಮೇಲೆ ಎಂಬ ಮಾತನ್ನು ಆ ತಾಯಿ ಹೇಳ್ತಾ ಇದ್ದಾಳೆ. ಆಗ ಮಗ ಹೇಳ್ತಾ ಇದ್ದಾನೆ, ತಾಯಿ ಇದ್ದು ನಾನು ಯಾವ ರಾಜ್ಯವನ್ನು ಆಳಬೇಕು? ಆ ಮಗುವಿಗೂ ಕೂಡ ಗೊತ್ತಾಗಿರ್ತಕ್ಕಂಥ ವಿಷಯ, ನಮ್ಮದು ಅತ್ಯಂತ ಬಡ ಕುಟುಂಬ, ನಾನು ಇನ್ನೇನು ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಒಂದು ಮನೋಭಾವ ಆತಲ್ಲಿ ಮೂಡಿತ್ತು. ಅದಕ್ಕಾಗಿ ತಾಯಿ ಪಡುವಂಥ ಒಂದು ಕಷ್ಟ, ಜೊತೆಗೆ ಅವನಲ್ಲಿ ಹುಟ್ಟಿರ್ತಕ್ಕಂಥ ಒಂದು ರೋಗ, ಅದೆಲ್ಲ ನೋವನ್ನು ಸಹಿಸಿಕೊಳ್ಳಲಿಕ್ಕೆ ಆಗದಿರ್ತಕ್ಕಂಥ ಸಂದರ್ಭದಲ್ಲಿ ಆ ಮಗು ಹೇಳ್ತಾ ಇದೆ, ಇದ್ದು ನಾನು ಯಾವ ರಾಜ್ಯವನ್ನು ಆಳಬೇಕು? ಆ ಸಂದರ್ಭದಲ್ಲಿ ವಯಸ್ಸಿಗೆ ಮೀರಿದ ಅನುಭವದ ಮಾತುಗಳು ತನ್ನ ಮಗನ ಬಾಯಿಯಿಂದ ಬಂದದ್ದು ತಾಯಿಗೆ ಆಶ್ಚರ್ಯವಾಗಲಿಲ್ಲ. 15 ವರ್ಷದ ಬಾಲಕ ಎಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಮಾತನ್ನು ಆಡ್ತಾ ಇದ್ದಾನೆ, ಅದರ ಬಗ್ಗೆ ಅವಳ ಮನಸ್ಸಿನಲ್ಲಿ ಆಶ್ಚರ್ಯ ಮೂಡ್ತಾ ಇಲ್ಲ. ಆದರೆ ಹೆತ್ತ ಕರಳು ತಾಯಿ ಚುರುಕೆಂದು ಸೆರಗಿನಿಂದ ಕಣ್ಣನ್ನು ಒರೆಸಿಕೊಳ್ತಾ ಇದ್ದಾಳೆ. ಅದೇ ರೀತಿಯಾಗಿ ಆ ಮಗನ ಮಾತನ್ನು ಕೇಳಿರ್ತಕ್ಕಂಥ ಆ ತಾಯಿ ತನ್ನ ಕರುಳಿಗೆ ಚುರುಕೆಂದು ನೇರವಾಗಿ ಮನಸ್ಸಿಗೆ ಮುಟ್ಟಿ ಕಣ್ಣೀರು ಬರಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ಆಗ ಸೆರಗಿನಿಂದ ಕಣ್ಣನ್ನು ಒರೆಸಿಕೊಳ್ಳಲು ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ. ತನ್ನ ದೇಹದಲ್ಲಿರುವ ಕಾಯಿಲೆಯ ನೋವನ್ನು, ತಾಯಿಯ ಅಸಹಾಯಕತೆ, ಅವಮಾನವನ್ನು ಇನ್ನೂ ಸಹಿಸಲಾಗದು ಎನ್ನುವ ರೀತಿಯಲ್ಲಿ ಹುಡುಗ ಧಡಕ್ಕನೆ ಮೇಲೆದ್ದು ಮುಂದುವರಿದ. ಹಾಗಾದರೆ ತನ್ನ ತಾಯಿ ಪಡುವಂತಹ ಸಹಿಸಿಕೊಳ್ಳುವಂಥ ಎಲ್ಲ ನೋವನ್ನು ಗಮನಿಸಿದ ಆ ಚಿಕ್ಕ ಬಾಲಕ ತನ್ನ ದೇಹದಲ್ಲಿರುವಂತಹ ಕಾಯಿಲೆಯ ನೋವು, ಜೊತೆಗೆ ತಾಯಿ ಏನು ಕೂಡ ಮಾಡಲಿಕ್ಕೆ ಆಗದಿರ್ತಕ್ಕಂಥ ಒಂದು ಅಸಹಾಯಕತೆ, ಅವಮಾನ, ಇದೆಲ್ಲವನ್ನು ಸಹಿಸಿಕೊಳ್ಳಲಿಕ್ಕೆ ಆಗದಿರ್ತಕ್ಕಂಥ ಸಂದರ್ಭದಲ್ಲಿ ಆ 15 ವರ್ಷದ ಬಾಲಕ ಧಡಕ್ಕನೆ ಎದ್ದು ಮುಂದೆ ಸಾಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ, ಮುಂದುವರಿತಾ ಇದ್ದಾನೆ. ಆ ಸಂದರ್ಭದಲ್ಲಿ ತಾಯಿ ಹೇಳ್ತಾ ಇದ್ದಾಳೆ, ಎಲ್ಲಿಗೋ ಮಗು? ಆಗ ಆ ಬಾಲಕ ಡಾಕ್ಟ್ರು ನೋಡೋಕೆ, ಆ ಸಂದರ್ಭದಲ್ಲಿ ಸಹಿಸಿಕೊಳ್ಳಲಿಕ್ಕೆ ಆಗದಿರ್ತಕ್ಕಂಥ ಸಂದರ್ಭದಲ್ಲಿ ಆ ಪುಟ್ಟ ಬಾಲಕ ಹೇಳ್ತಾ ಇದ್ದಾನೆ, ನಾನು ಡಾಕ್ಟರ್ ನೋಡೋಕ್ಕೆ ಹೋಗ್ತಾ ಇದ್ದೀನಿ ಅಂತಂದು ಹೇಳ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ತಾಯಿ, ಲೋ ಮೊದಲೇ ತೂರಾಡ್ತಿ, ಬಿದ್ದುಗಿದ್ದಿ ಬುಟ್ಟಿ ಕಣಪ್ಪ ಎಂದು ಹಿಡಿದುಕೊಳ್ಳಲು ಬಂದ ತಾಯಿಯ ಕೈಗಳಿಂದ ಕೊಸರಿಕೊಂಡವನೇ ವೈದ್ಯಾಧಿಕಾರಿಗಳ ಕೊಠಡಿಯನ್ನ ಪ್ರವೇಶಿಸಿ ನೆರೆದಿದ್ದ ಜನರ ಗುಂಪನ್ನು ಸೀಳಿ ವೈದ್ಯಾಧಿಕಾರಿಯ ಮೇಜಿನ ಮುಂದೆ ನಿಂತು ಜೋರಾಗಿ ಹೇಳಿದ, ಸಾ ನಾನು ನಮ್ಮವ್ವ ಒತ್ತಾರೆಯಿಂದ ಕೈಕೊಂಡೀವಿ, ಹಾಗಾದರೆ ಡಾಕ್ಟರ್ನ ನೋಡಬೇಕು ಎಂದು ನೇರವಾಗಿ ವೈದ್ಯರ ಕೊಠಡಿಗೆ ಹೋಗುವಂಥ ಪ್ರಯತ್ನವನ್ನು ಆ ಬಾಲಕ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ತಾಯಿ ಹೇಳ್ತಾ ಇದ್ದಾಳೆ, ತನ್ನ ದೇಹದಲ್ಲಿ ಅಶಕ್ತ ಬಂದಿರತಕ್ಕಂಥ ಸಂದರ್ಭದಲ್ಲಿ, ಶಕ್ತಿ ಕುಂದಿರ್ತಕ್ಕಂಥ ಸಂದರ್ಭದಲ್ಲಿ ತಾಯಿ ಹೇಳ್ತಾ ಇದ್ದಾಳೆ, ಮೊದಲೇ ತೋರಾಡ್ತಿ, ಮೊದಲೇ ನಿನ್ನ ದೇಹದಲ್ಲಿ ಆಸಕ್ತಿ ನಿರ್ಮಾಣವಾಗಿದೆ, ಶಕ್ತಿ ಕುಂದಿ ಹೋಗಿದೆ, ಅದಕ್ಕಾಗಿ ಬಿದ್ದುಗಿದ್ದು ಬುಟ್ಟಿ ಕಣಪ್ಪ ತಂದು ಹೇಳಿದಾಗ ಹೇಳುವಷ್ಟರಲ್ಲಿಯೇ ಆ ಬಾಲಕ ತಾಯಿಯ ಕೈಗಳಿಂದ ಕೊಸರಿ ತಾಯಿಯ ಕೈಗಳಿಂದ ತಪ್ಪಿಸಿಕೊಂಡು
ವೈದ್ಯ ಅಧಿಕಾರಿಗಳ ಕೊಠಡಿಯನ್ನು ಪ್ರವೇಶಿಸಿ ಅಲ್ಲಿ ನೆರೆದಿದ್ದ ಕೂಡಿರ್ತಕ್ಕಂಥ ಜನರ ಗುಂಪನ್ನು ಸೆಳೆ ಅವರ ಮಧ್ಯದಲ್ಲಿ ನುಸುಳಿ ವೈದ್ಯಾಧಿಕಾರಿಯ ಮೇಜಿನ ಮುಂದೆ ನಿಂತು ಜೋರಾಗಿ ಹೇಳ್ತಾ ಇದ್ದಾನೆ ಬಾಲಕ. ನಾವೆಲ್ಲ ವಿಚಾರ ಮಾಡುವಂತಹ ಒಂದು ಸನ್ನಿವೇಶ ಏನಪ್ಪಾ ಅಂತಂದರೆ, ಯಾವ ಮನುಷ್ಯನಲ್ಲಿ ಒಂದು ಸಿಟ್ಟು ಹೆಚ್ಚಾಗಿರುತ್ತದೆಯೋ ಆ ಸಂದರ್ಭದಲ್ಲಿ ಯಾರಾದರೂ ಏನನ್ನು ಕೂಡ ಸಾಧಿಸಲಿಕ್ಕೆ ಪ್ರಯತ್ನವನ್ನು ಮಾಡಬಹುದು ಎಂಬ ವಿಚಾರ. ಅದೇ ರೀತಿಯಾಗಿ ಪುಟ್ಟ ಬಾಲಕ ಕೂಡ ತನ್ನನ್ನು ಯಾರು ಕೂಡ ಗಮನಿಸದೇ ಇರತಕ್ಕಂಥ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಸಿಟ್ಟು ನೋವಿನಿಂದ ಆ ವೈದ್ಯರನ್ನು ನೇರವಾಗಿ ಭೇಟಿಯಾಗಲಿಕ್ಕೆ ಹೋಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ವೈದ್ಯರ ಮುಂದೆ ನಿಂತು ಜೋರಾಗಿ ಹೇಳ್ತಾ ಇದ್ದಾನೆ, ಸಾರ್, ನಾನು ಮತ್ತು ನಮ್ಮ ಅವ್ವ ವತಾರಿ ಅಂದರೆ ಬಹಳಷ್ಟು ಸಮಯದಿಂದ ಕಾಯ್ತಾ ಇದ್ದೀವಿ. ಆಗ ವೈದ್ಯಾಧಿಕಾರಿ ಕತ್ತೆತ್ತಿ ನೋಡ್ತಾ ಇದ್ದಾನೆ. ಕತ್ತು ಅಂದರೆ ಕುತ್ತಿಗೆ ಮುಖ. ನಿಧಾನವಾಗಿ ಆ ಪುಟ್ಟ ಬಾಲಕ ಹೇಳುವಂಥ ಮಾತುಗಳಿಂದ ಆ ವೈದ್ಯಾಧಿಕಾರಿ ತಮ್ಮ ಕುತ್ತಿಗೆಯನ್ನು ಎತ್ತಿ ನೋಡ್ತಾ ಇದ್ದಾನೆ. ಸುಮಾರು ಎತ್ತರದ ನರಪೇತಲ, ಅಗಲ ಕಿವಿಗಳು, ಹೊಟ್ಟೆ ಡುಬ್ಬಣ್ಣನೊಬ್ಬ ತನ್ನ ಮುಂದೆ ಬಂದು ನಿಂತಿದ್ದಾನೆ. ಅವ್ಯಕ್ತ ನೋವಿನ ರೋಷ ಅವನ ಮುಖದ ಮೇಲೆ ನಿಂತಿದೆ ಅಂತಕ್ಕಂಥದ್ದು. ಆಗ ವೈದ್ಯಾಧಿಕಾರಿ ಕತ್ತೆತ್ತಿ ಮುಖವನ್ನು ಎತ್ತಿ ನೋಡಿದಾಗ ಆ ಬಾಲಕನಲ್ಲಿ ಕಾಣುವಂಥ ಆಕಾರಗಳು ಸುಮಾರು ಎತ್ತರ. ನರಪೇತಲೆ ಅಂದರೆ ತಳ್ಳನೆ ಮನುಷ್ಯ. ಗೊತ್ತಿರಬೇಕು, ಇದು ಪರೀಕ್ಷೆಯಲ್ಲಿ ಕೇಳುವಂತಹ ಶಬ್ದ ಆಗಿರ್ಬೋದು, ಶಬ್ದದ ಅರ್ಥ ತಿಳಿಸಿತಂದು ಕೇಳ್ಬೋದು. ಅದಕ್ಕಾಗಿ ನರಪೇತಲೆವೆಂದರೆ ತಳ್ಳನೆ ಮನುಷ್ಯ. ಅದೇ ರೀತಿಯಾಗಿ ಅಗಲ ಕಿವಿಗಳು, ಆನೆಯ ಹಾಗೆ ಅಗಲ ಕಿವಿಗಳು, ಹೊಟ್ಟೆ ಮಾತ್ರ ಡುಬ್ಬಣ್ಣ, ತಪ್ಪಾಗಿರ್ತಕ್ಕಂಥ ಹೊಟ್ಟೆ. ತನ್ನ ಮುಂದೆ ಬಂದು ನಿಂತಿರ್ತಕ್ಕಂಥ ಈ ದೃಶ್ಯವನ್ನು ಆ ವೈದ್ಯಾಧಿಕಾರಿಗಳು ನೋಡ್ತಾ ಇದ್ದಾರೆ. ಆ ನೋಡಿದ ನಂತರದಲ್ಲಿ ಅವ್ಯಕ್ತ ನೋವಿನ ರೋಷ ಅವನ ಮುಖದ ಮೇಲೆ ಆ ವೈದ್ಯರಿಗೆ ಕಾಣ್ತಾ ಇದೆ. ಅವ್ಯಕ್ತ ಅಂದರೆ ತನ್ನ ಮನಸ್ಸಿನಲ್ಲಿ ಅಡಗಿರ್ತಕ್ಕಂಥ ನೋವುಗಳು ವ್ಯಕ್ತಪಡಿಸಲಿಕ್ಕೆ ಆಗ್ತಿರ್ತಕ್ಕಂಥದ್ದು, ಸಾದರಪಡಿಸಲಿಕ್ಕೆ ಆಗ್ತಿರ್ತಕ್ಕಂಥ ಒಂದು ನೋವಿನ ರೋಷ, ನೋವಿನ ಸಿಟ್ಟು ಅವನ ಮುಖದ ಮೇಲೆ ಕಾಣುವ ರೀತಿಯಲ್ಲಿ ವೈದ್ಯಾಧಿಕಾರು ಅವನನ್ನು ಗಮನಿಸ್ತಾ ಇದ್ದಾರೆ. ಹುಡುಗನೇ ಮತ್ತೆ ಹೇಳಿದ ಆ ವೈದ್ಯಾಧಿಕಾರಿಗಳು ನೋಡುತ್ತಲೇ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ಹುಡುಗ ಮತ್ತೆ ಹೇಳ್ತಾ ಇದ್ದಾನೆ, ನನ್ನೊಸೆ ನೋಡಿ ಸಾರ್, ನನ್ನನ್ನು ಸ್ವಲ್ಪ ನೋಡಿ. ವೈದ್ಯಾಧಿಕಾರಿಗೆ ಈ ಅಪರೂಪದ ವ್ಯಕ್ತಿಯನ್ನು ಕಂಡು ಸ್ವಲ್ಪ ಕೂಚೆಷ್ಟೆ ಮಾಡಬೇಕೆನ್ನಿಸ್ತಾ ಇದೆ. ಹಾಗಾದರೆ ಯಾವ ಸಂದರ್ಭದಲ್ಲಿ ಆ ಬಾಲಕ ನನ್ನನ್ನು ನೋಡಿ ಎಂದು ಕೇಳಿಕೊಂಡಾಗ ವೈದ್ಯಾಧಿಕಾರಿಗೆ ಈ ಹುಡುಗನ ಬಗ್ಗೆ ಸ್ವಲ್ಪ ಚೇಷ್ಟೆ ಮಾಡಬೇಕೆನಿಸಿತು. ಆ ಸಂದರ್ಭದಲ್ಲಿ ಆ ವೈದ್ಯಾಧಿಕಾರಿಗಳು ಹೇಳ್ತಾ ಇದ್ದಾರೆ, ಅವನನ್ನೇ ದೃಷ್ಟಿಸಿ ಹೇಳ್ತಾ ಇದ್ದಾರೆ, ವಸಿ, ಏನೋ ಚೆನ್ನಾಗಿ ನೋಡಿದೆ, ನಿನ್ನ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿವೆಯಪ್ಪ. ಹಾಗಾದರೆ ಅವನನ್ನೇ ದೃಷ್ಟಿಸಿ ಆ ವೈದ್ಯಾಧಿಕಾರಿಗಳು ಹೇಳ್ತಾ ಇದ್ದಾರೆ, ವಸಿ, ನೀನು ಚೆನ್ನಾಗಿ ನೋಡಿದೆ, ನೀನು ಕಾಣಲಿಕ್ಕೆ ದಪ್ಪದಾಗಿರ್ತಕ್ಕಂಥ ಹೊಟ್ಟೆ, ಕೈಕಾಲುಗಳು ಸಣ್ಣದಾಗಿರ್ತಕ್ಕಂಥವು, ಕಿವಿಗಳು ಮಾತ್ರ ಗಾಂಧಿ ಕಿವಿಯ ಹಾಗೆ ಇದ್ದಾವೆ ಅಂತಕ್ಕಂಥ ಮಾತನ್ನ ಆ ವೈದ್ಯಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಹುಡುಗ ತನ್ನ ಬಲಗೈಯನ್ನು ಮುಂದೆ ಚಾಚಿ ನನಗೆ ಕಾಯಿಲೆ ಏನು ನೋಡಿ ಸಾರ್ ಎಂದು ಬೇಡಿಕೊಳ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅತ್ಯಂತ ರೋಷ, ನೋವು ತನ್ನಲ್ಲಿ ಅಡಗಿರ್ತಕ್ಕಂಥ ಸಂದರ್ಭದಲ್ಲಿ, ಅದನ್ನು ಸಹಿಸಿಕೊಳ್ಳಿಕ್ಕೆ ಆಗದಿರ್ತಕ್ಕಂಥ ಸಂದರ್ಭದಲ್ಲಿ ಆ ಚಿಕ್ಕ ಬಾಲಕ ತನ್ನ ಬಲಗೈಯನ್ನು ವೈದ್ಯಾಧಿಕಾರಿಯ ಮುಂದೆ ಚಾಚಿ ಬೇಡಿಕೊಳ್ತಾ ಇದ್ದಾನೆ,
ನನಗೆ ಕಾಯಿಲೆ ಏನು ನೋಡಿ ಸರ್, ನನಗೆ ಆಗಿರ್ತಕ್ಕಂಥ ಕಾಯಿಲೆ ಏನು ನೋಡಿ ಎಂದು ಆ ಹುಡುಗ ವೈದ್ಯಾಧಿಕಾರಿಯ ಬಳಿ ಬೇಡಿಕೊಳ್ತಾ ಇದ್ದಾನೆ. ಹಾಗಾದರೆ ವಿದ್ಯಾರ್ಥಿಗಳೇ, ಇವತ್ತಿನ ಅವಧಿಯಲ್ಲಿ ಇಷ್ಟೇ ಅಭ್ಯಾಸವನ್ನು ಮಾಡೋಣ. ಹಾಗಾದರೆ ಮುಂದಿನ ತರಗತಿಯಲ್ಲಿ ಮುಂದಿನ ಗದ್ಯ ಪಾಠದ ಕಥೆಯನ್ನು ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಹಾಗಾದರೆ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವೆಲ್ಲ ಈ ಗಾಂಧಿ ಎಂಬ ಗದ್ಯ ಪಾಠವನ್ನು ಬರೆದಿರುವಂತಹ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರ ಒಂದು ಪರಿಚಯ ಆಗಿರ್ಬೋದು. ಜೊತೆಗೆ ಪಾಠದ ಪ್ರಾರಂಭದಲ್ಲಿ ಆ ತಾಯಿ ಮತ್ತು 15 ವರ್ಷದ ಹುಡುಗ ಆಸ್ಪತ್ರೆಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಯಾವೆಲ್ಲ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಆ ಹುಡುಗ ತನಗೆ ತಾಯಿಯ ನೋವು ಮತ್ತು ಅವಮಾನವನ್ನು ಸಹಿಸಿಕೊಳ್ಳಲಿಕ್ಕೆ ಆಗದಿರ್ತಕ್ಕಂಥ ಸಂದರ್ಭದಲ್ಲಿ ಹಾಗೂ ಯಾರು ಕೂಡ ತನ್ನ ಕಡೆ ಗಮನವನ್ನು ನೀಡದಿರ್ತಕ್ಕಂಥ ಸಂದರ್ಭದಲ್ಲಿ ಅವೆಲ್ಲವನ್ನು ಸಹಿಸಿಕೊಳ್ಳಲಿಕ್ಕೆ ಆಗದಿರ್ತಕ್ಕಂಥ ಸಂದರ್ಭದಲ್ಲಿ ನೇರವಾಗಿ ವೈದ್ಯರ ಕೊಠಡಿಗೆ ಹೋಗಿ ವೈದ್ಯಾಧಿಕಾರಿಗೆ ಏನನ್ನು ಬೇಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕುರಿತು ಈ ಅವಧಿಯಲ್ಲಿ ಅಭ್ಯಾಸವನ್ನು ಮಾಡಿದ್ದೇವೆ. ಸೊ ಮುಂದಿನ ತರಗತಿಯಲ್ಲಿ ಮುಂದಿನ ಭಾಗವನ್ನು ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಹಾಗಾದರೆ ವಿದ್ಯಾರ್ಥಿಗಳೇ, ತಾವೆಲ್ಲ ಇವತ್ತು ಅಭ್ಯಾಸ ಮಾಡಿರ್ತಕ್ಕಂಥ ಪಠ್ಯವನ್ನು ತಾವು 1-2 ಸಲ ಓದಲಿಕ್ಕೆ ಪ್ರಯತ್ನವನ್ನು ಪಡಿ. ಇದರಲ್ಲಿ ಏನಾದರೂ ಗೊಂದಲಗಳಿದ್ದರೆ ನನಗೆ ತಾವು ತಿಳಿಸುವಂಥ ಪ್ರಯತ್ನವನ್ನು ಮಾಡಿ ಎಂದು ಹೇಳುತ್ತಾ ಇವತ್ತಿನ ಅವಧಿಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರಗಳು.